ಏನು ಗೊತ್ತುಂಟಾ, ಒಂದು ಎಂತಾದರೂ ಕೇಕ್ ಮಾಡುವ ಅಂತೇಳಿ ನಾನು ಹೀಗೆ ರೀಲ್ಸ್ ಎಲ್ಲ ನೋಡ್ತಾ ಇದ್ದೆ. ಅಷ್ಟೊತ್ತಿಗೆ ಅದರ ಕೆಳಗೆ ಒಂದು ಕಮೆಂಟ್ಸ್ ನೋಡ್ತೇನೆ, ಒಂದು ಸ್ವಲ್ಪ ಅಲ್ಲ, ಮೈದಾ ಇಲ್ಲಾದರೆ ಏನು ಮಾಡಲಿ, ಗೋಧಿ ಹಿಟ್ಟಿಲ್ಲ ಅಂದರೆ ಏನು ಯೂಸ್ ಮಾಡಲಿ, ಕೋಕೋ ಪೌಡರ್ ಇಲ್ಲಾದರೆ ಏನು ಯೂಸ್ ಮಾಡಲಿ, ಬೇಕಿಂಗ್ ಪೌಡರ್ ಇಲ್ಲದಿದ್ದರೆ ಏನು ಯೂಸ್ ಮಾಡಲಿ. ಅಲ್ಲಪ್ಪ, ಏನೂ ಇಲ್ಲ, 10 ಐಟಮಲ್ಲಿ 8 ಐಟಮ್ ನಿನ್ನ ಹತ್ರ ಇಲ್ಲ ಅಂದರೆ ಸುಮ್ಮನೆ ಬಾಯಿ ಮುಚ್ಕೊಂಡು ಬೇಕ್ರಿಗೆ ಹೋಗಿ ಕೇಕ್ ತಗೊಂಡು ಬಂದು ತಿನ್ನಿ. 150 ಕ್ವಶನ್. ಕೆಲವು ಐಟಮ್ಸ್ ಇಲ್ಲದಿದ್ದರೆ ಬೇಕಿಂಗ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ನೀವು ಏನು ಬೇಕಾದರೂ ಲಾಗ ಹಾಕಿದ್ರೂ ಆಗೋದಿಲ್ಲ, ಗೊತ್ತಾಯ್ತಲ್ಲ. ಅಷ್ಟು ಕ್ವಶನ್ ಕೇಳ್ತಾರೆ ಅವರು. ಒಂದು ರೆಸಿಪಿ ಕೊಟ್ಟಿದ್ದಾರೆ, ಅದರಲ್ಲಿ ಏನೇನು ಐಟಮ್ ಬೇಕು, ಎಷ್ಟೆಷ್ಟು ಬೇಕು ಎಲ್ಲ ಕೊಟ್ಟಿದ್ದಾರೆ. ಅದು ಬೇಕಂದರೆ ಬೇಕೇ, ಅದ್ರ ಬದಲಿಗೆ ಬೇರೆ ಏನಾದರೂ ಹಾಕ್ಲಿಕ್ಕಿದ್ರೆ ಅದು ಹಾಕ್ತಾರೆ, ಅದು ಆಪ್ಷನ್ಸ್ ಕೊಡ್ತಾರೆ. ಅದು ಬಿಟ್ಟು ಗೋಧಿ ಹಿಟ್ಟಿಲ್ಲದ್ರೆ ಮೈದಾ ಹಿಟ್ಟು ಹಾಕ್ಲಾ, ಮೈದಾ ಹಿಟ್ಟಿಲ್ಲದ್ರೆ ಗೋಧಿ ಹಿಟ್ಟು ಹಾಕ್ಲಾ, ತುಪ್ಪ ಹಾಕ್ಲಾ, ಬೆಣ್ಣೆ ಹಾಕ್ಲಾ, ಎಣ್ಣೆ ಹಾಕ್ಲಾ, ಅಷ್ಟೆಲ್ಲ ಕ್ವಶನ್ಸ್ ಯಾಕೆ ಗುರು? ಸುಮ್ಮನೆ ಬೇಕ್ರಿಗೆ ಹೋಗಿ ಬೇಕಾದ ಕೇಕ್ ತಗೊಂಡು ಬಂದು ತಿನ್ನಿ, ಅದು ನೀವು ಮಾಡಿರೋ ಕೇಕಿಗಿಂತನೂ ಚೆನ್ನಾಗಿರುತ್ತೆ ಅಂತ. ಅಯ್ಯೋ ರಾಮ.